ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನಾಳೆನ ಮದುವೆ ಐತಿ, ಹೀಗಾಗಿ ಕಲ್ಯಾಣ ಮಂಟಪಕ್ಕೆ ಏನೇನು ಅಡುಗೆ ಐಟಮ್ ಕಳಿಸ್ಬೇಕಲ್ಲ ಅವನ್ನೆಲ್ಲ ತಂದು ನಾವು ಮನ್ಯಾಗ ಇಟ್ಟೇವಿ. ಇನ್ನು ಮಧ್ಯಾಹ್ನ ಮೇಲೆ ಇವ್ನ ಮೇಲೆ ಕೊಟ್ಟು ಕಳಿಸ್ತೀವಿ. ಇವತ್ತೇನೇನು ಫಂಕ್ಷನ್ ಮಾಡ್ತೇವಪ್ಪ ಅಂತಂದ್ರೆ, ಇವತ್ತು ನಾವು ಅರ್ಶಿನದ ಫಂಕ್ಷನ್ ಮಾಡ್ತೇವೆ. ನಮ್ಮ ಕಡೆ ಕಲ್ಯಾಣ ಮಂಟಪಕ್ಕೆ ಹೋಗೋ ಹಿಂದಿನ ದಿವಸ, ಅಂದ್ರೆ ಮದುವೆ ಹಿಂದಿನ ದಿವಸ ಅರ್ಶಿನ ಮಾಡ್ತಾರೆ. ಮದುವೆ ದಿವಸನೂ ಮಾಡ್ತಾರೆ ಒಳಗಿನ ಅಕ್ಕಿ ಕಾಳು ಬೀಳುವಾಗ. ನಾನು ಅದನ್ನು ನೆಕ್ಸ್ಟ್ ಬ್ಲಾಗ್ಗಳಿಗೆ ಹಾಕ್ತೀನಿ. ಈಗ ನಾವೇನು ಮಾಡೀವಿ ಅಂದ್ರೆ ಟೆರೆಸ್ ಮೇಲೆ ಡೆಕೋರೇಷನ್ ಮಾಡೀವಿ. ಯಾಕಂದರೆ ಟೈಮ್ ಇದ್ದಿಲ್ಲ ನಮಗೆ ಡೆಕೋರೇಟರ್ನ ಕರೆಸಿ ಇದನ್ನು ಮಾಡೋಷ್ಟು. ಹೀಗಾಗಿ ನಮ್ಮ ಕೈಯಾಗ ಏನಾಗ್ತೈತಿ ಅಷ್ಟು ಸಿಂಪಲ್ಲಾಗಿ ನಾವು ರೆಡಿ ಮಾಡಿದ್ದು. ಇಲ್ಲಿ ಅರ್ಶಿನ ಶಾಸ್ತ್ರಕ್ಕೆ ಆಲ್ಮೋಸ್ಟ್ ಎಲ್ಲ ತಯಾರಿ ನಡ್ದೈತಿ ನೋಡಿರಿ. ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಜ್ಯೋತಿ ಮಾಡಿದ್ಲು. ನಾನು ಜಸ್ಟ್ ವಿಡಿಯೋ ಅಷ್ಟೇ ಮಾಡ್ಕೊತೀನಿ. ಬಟ್ ಇದು ಆಲ್ ಕ್ರೆಡಿಟ್ಸ್ ಗೋಸ್ ಟು ಜ್ಯೋತಿ ಆ್ಯಂಡ್ ಆಕೆ ಫ್ರೆಂಡ್ ಸ್ನೇಹ. ಅವರು ಹಿಂಗೆ ಅರ್ಶಿನ ಶಾಸ್ತ್ರಕ್ಕೆ ಪ್ರಿಪೇರ್ ಆಗಬೇಕು ಅಂಥೇಳಿ ಮಾರ್ನಿಂಗ್ ಡಿಸೈಡ್ ಮಾಡಿದ್ರು. ಸೊ ಮಾರ್ನಿಂಗನ ಹೋಗಿ ಬಾಳೆ ಎಲೆ ತರಿಸಿ, ಹೂ ತರಿಸಿ, ಟೈಮ್ ಕಮ್ಮಿ ಇದ್ರೂ ಡೆಕೋರೇಷನ್ ಮಾಡಿದರು. ಸೊ ಅದು ಫೋಟೋಗ್ರಾಫಿ ಅದೆಲ್ಲ ಲುಕ್ ಅನ್ಸತ್ತಿತ್ತು, ಚಂದ ಬರತ್ತಿತ್ತು. ನಾವು ಅರ್ಶಿನ ಶಾಸ್ತ್ರ ಬೇಗ ಮುಗಿಸ್ಬೇಕಿತ್ತು. ಯಾಕಂದರೆ ನೆಕ್ಸ್ಟ್ ಬೈಟ್ಕೊಳ್ಳೋ ಫಂಕ್ಷನ್ ಇತ್ತು. ಹೀಗಾಗಿ ನಮಗೆ ಜಾಸ್ತಿ ಟೈಮ್ ಸಿಗಲಿಲ್ಲ. ಅದು ಅರ್ಶಿನದ್ದು ಶಾಸ್ತ್ರದ್ದು ಏನಾಗ್ತೈತೆ ಅಂತಂದ್ರೆ ಒಮ್ಮೊಮ್ಮೆ ಆಸನದಾಗ ಆಗಂಗಿಲ್ಲ, ಸ್ವಲ್ಪ ಟೈಮ್ ಹಿಡಿತೈತಿ. ಆದರೂ ನಮ್ಗೆ ಎಷ್ಟು ಸಮಯ ಇತ್ತು ಅದ್ರೊಳಗೆ ನಾವು ಪ್ರಿಪೇರ್ ಮಾಡತ್ತಿದ್ದು. ಆಮೇಲೆ ಬಳಿಗೆ ಇಟ್ಕೊಳಕ್ಕೂ ಮುತ್ತೈದೆಯರು ಬರ್ತಿದ್ರು. ಅವ್ರು ಕೆಳಗೆ ಬರಾಕತ್ರ ನಾವು ಮೇಲೆ ಇದ್ರೆ ಸರಿ ಅನ್ಸಂಗಿಲ್ಲ. ಅವ್ರು ಬರೋದ್ರ ಒಳಗಾಗಿನ ನಾವು ಇದೆಲ್ಲ ಫಂಕ್ಷನ್ ಮುಗಿಸ್ಬೇಕಿತ್ತು. ಮತ್ತು ಫೋಟೋಶೂಟು ಮಾಡಿಸ್ಬೇಕಿತ್ತು. ಹೀಗಾಗಿ ಅಷ್ಟೂರು ಸೇರಿ ಇವ್ರ ಅಂತೇನಿಲ್ಲ, ಅಷ್ಟೂರು ಸೇರಿ ಇದು ಮಾಡಿ ಮುಗಿಸೋಣ ಅಂಥೇಳಿ ಬಡ ಯಾರ್ಯಾರಿಗೆ ಏನೇನು ಕೆಲಸ ಒಪ್ಸಿತ್ತು ಅವ್ರು ಅದೆಲ್ಲ ಬಡ ಮಾಡತ್ತಿದ್ರು. ನೋಡ್ಬೋದು, ಒಬ್ರು ಅರ್ಶಿನ ಕಲ್ಸತ್ತಾರು, ಒಬ್ರು ನೀರು ರೆಡಿ ಮಾಡ್ಯಾರು, ಇಲ್ಲೊಬ್ರು ಕಂಕಣ ತಯಾರಿಸತ್ತಾರು. ಒಬ್ಬೊಬ್ರು ಒಂದೊಂದು ಕೆಲಸ ತೊಗೊಂಡ್ರೆ ಎಲ್ಲ ಕೆಲಸಗಳು ಆರಾಮಾಗಿ ಮುಗಿತಾವೆ. ಆಮೇಲೆ ಟೆನ್ಷನ್ ಇರೋಂಗಿಲ್ಲ, ಅದು ಮಾಡಿ ಇದು ಮಾಡ್ಬೇಕು, ಇದು ಮಾಡಿ ಅದು ಮಾಡ್ಬೇಕಂತ. ಸೊ ಇದ್ರೊಳಗೆ ಸಣ್ಣ ಹೆಲ್ಪ್ ಅಂದ್ರೆ ಅಲ್ಲಿ ನೋಡಿ ವೈದ್ಯಕೀಯ ಮಾಡತ್ತಾನ. ಅಷ್ಟು ಒಬ್ರಿಗೊಬ್ರು ಅರ್ಶಿನದ ಫಂಕ್ಷನ್ ಒಳಗೆ ಕಂಕಣ ಕಟ್ಕೊಳತ್ತಿದ್ದು. ಇಲ್ಲಿ ಅರ್ಶಿನ ರೆಡಿ ಆಗೈತಿ. ಈಗ ಹುಡುಗಗೆ ಅರ್ಶಿನ ಹಚ್ಚೋ ಅಷ್ಟು ಬಾಕಿ ಐತಿ. ಆಲ್ಮೋಸ್ಟ್ ನಮ್ಮ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗೈತಿ. ಎಲ್ಲ ಕಂಪ್ಲೀಟ್ ಆಗೈತಂದು ಲಾಸ್ಟ್ ಮೂಮೆಂಟ್ ಒಳಗೆ ಏನಾದ್ರು ಒಂದು ಮಾಡೋದಿದ್ವಿ ಇರ್ತೈತಿ. ಆಮೇಲೆ ಇಷ್ಟಕ್ಕೆ ಪರ್ಫೆಕ್ಟ್ ಅಂತ ಬಿಡೋಂಗೂ ಇರಂಗಿಲ್ಲ. ನಮ್ಮ ಕಡೆ ಯಾವುದೋ ಒಂದು ಪೂಜೆ ಆಗಿರ್ಬೋದು ಅಥವಾ ಫಂಕ್ಷನ್ ಆಗಿರ್ಬೋದು,
ಕಂಕಣನ ಕಟ್ಕೋತೀವಿ, ಅದು ಒಂದು ಶುಭ ಸಂಕೇತ ಇರ್ತೈತಿ. ಆಮೇಲೆ ಇನ್ನೂ ಒಂದು ಪಾಸಿಟಿವ್ ಎನರ್ಜಿ ಕೊಡ್ತೈತಿ. ಹೀಗಾಗಿ ಎಲ್ಲ ಫಂಕ್ಷನ್ ಇರ್ಬೋದು, ಪೂಜಾ ಇರ್ಬೋದು, ಅಲ್ಲೇ ನಾವು ಕಂಕಣನ ಕಂಪಲ್ಸರಿ ಕಟ್ತೀವಿ. ಅದು ಹುಡುಗ ಆಗಿರ್ಬೋದು ಇಲ್ಲ ಹುಡುಗಿ ಆಗಿರ್ಬೋದು. ನೋಡಿ, ಹುಡುಗನು ಬಂದ, ಹುಡುಗಿಯಿಂದ ಕಂಕಣ ಕಟ್ಟಾತೀವಿ. ಕಾಲುಂಗರ ಪಿಲ್ಲಿ ಕರಮಣಿಯ ನಂದಿ ಮನಹರಣ ನಂದಿ ಮನಹರಣ ಕಾಲುಂಗರ ಪಿಲ್ಲಿ ಕರಮಣಿ ಪಾರ್ವತರ ಕಾಲಮನ ಗಣಕ ಬರಬೇಕ ನಂದಿ ಮನಹರಣ ನಂದಿ ಮನಹರಣ ನರಕಿತ ಬಂದ ನಂದಿ ಮನಹರಣ ನೂರು ಯಾರು ಮಾಡಿದರೆಯ ಚಂದ ಬಸವರಿ ನಂದಿ ಮನಹರಣ ನಂದಿ ಮನಹರಣ ದೇವರ ಚಂದ ಬಸವಣ್ಣ ಸಗರ ಸಾಮೈ ಮಾಡ್ಯಾನ ಮರವಿಯ ಸರಿತಾಚಾರನಡ ಮನಿಗೆ ಸರಿತಾಚಾರನಡ ಮನಿಗೆ ಬೀದಿಗೆ ಸೊ ನಮ್ಮ ಕಡೆ ಅರ್ಶಿನ ಆಡುವಾಗ ಸೋಬಾನ್ ಹಾಡು ಹಾಡ್ತಾರೋ. ಆಮೇಲೆ ಅರ್ಶಿನದ ಫಂಕ್ಷನ್ ಜೋಡಿನ ಅರ್ಶಿನ ಹಚ್ಚುವಾಗಿನ ಫೋಟೋಶೂಟು ಅಷ್ಟೇ ಇಂಪಾರ್ಟೆಂಟ್ ಇರ್ತೈತಿ. ಸೊ ಫೋಟೋಶೂಟಿಗಾಗಿ ನಾವು ಡಿಫ್ರೆಂಟ್ ಫೋಟೋಸನ್ನ ಏನು ನೆಟ್ಟೊಳಗೆ ಹುಡುಕಾಡತ್ತಿದ್ವಿ. ಈ ಥರ ಬರಬೇಕು ಫೋಟೋ, ಈ ಥರ ಬರಬೇಕು, ಈ ಥರ ಶೂಟ್ ಮಾಡಿಸ್ಬೇಕು ಅಂಥೇಳಿ. ಫೋಟೋ ಫಸ್ಟ್ ಕೈ ಮುಂದೆ ತೊಂಬರ ಒಂದು ನಿಮಿಷ ತಡ್ರಿ ನೋಡ್ರಿ ನಾನು ಬರ್ರಿ ಒಂದು ನಿಮಿಷ ಅಷ್ಟೇ ಈ ಕಡೆ ನೋಡ್ರಿ ಹೌದ್ರಾ ನಾನು ನೋಡಿದೆ ಇದಾಯ್ತು ನಿಮ್ಮ ಹತ್ರ ಅದ ಎಲ್ಲರೂ ಒಂದ್ಸರಿ ತೋರಿಸ್ಬಿಡುವ ಹಿಂಗೆ ಆ ಥರ ಹಿಂಗೆ ತೋರಿಸ್ರಿ. ಇಲ್ಲ ನೀವು ಒಂದ್ಸಲ ಮಾಡಿ ನಾವು ಅಂದರೆ ಗೊತ್ತಾಗ್ತದೆ. ಬೇಡ 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 ಸಾಕು ಹೋಗ್ಬಿಡ್ರಿ ಮೊದಲೇ ರೆಡಿ ಆಗ್ಬೇಕು. ದೂರ ತೆಗಿಬೇಕು ಅವ್ರ ಮೇಲೆ ತಿನ್ಮೇಲೆ
ಒಂದು ಬಾಗಲ್ ಫೋಟೋ ಮಾಡಲಿ ಸೈಡ್ ಏ ಮಾಡು ಮರ ನಾಳೆ ಮೆಸೇಜ್ ತೋರ್ಸಬೇಕು ಮಾಡ ವಾವ್ ನಿಂದ್ರ ಎಂತ ನಿಂದ್ರ ಎಂತ ನಿಂದ್ರ ನೀವು ಅಲ್ಲೇ ತೆಗಿಬೇಕ್ರಿ ಕಾಣಂಗ ಚೆನ್ನಾಗಿಲ್ಲ ಅದ್ರಾಗ ಮಿಂಚ್ ಇರ್ತದಲ್ರಿ ಮಿಂಚ್ ದೊಡ್ಡ ದೊಡ್ಡ ಆ ಥರ ಹಾಕಿ ಅವಾಗ ಒಂದ್ಸರಿ ಫೋನ್ ಹಚ್ಚಿಸ್ಬಿಡ್ರಿ ಮಾತಾಡಲಿ ಮಾಡ್ತಾನ ಚಾರ್ಜ್ ಹಾಕ್ತಾನ ಒಂಥರ ಮಾತಾಡೋ ಎರಡು ವಿಷಯ ಅವ ಹೆಂಗ್ ಕಾಣತಾನ ಅಂತಂದ್ರೆ ಆಮೇಲೆ ತೋರ್ಸ ಫೋಟೋ ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ಬಾಬಾ ಗೌಡ ಪಾಟೀಲ್
ಸೊ ಅರ್ಶಿನದ ಫಂಕ್ಷನ್ ಮುಗಿದ್ಮೇಲೆ ನಾವು ನೆಕ್ಸ್ಟ್ ಮಾಡಿದ ಫಂಕ್ಷನ್ ಅಂದ್ರೆ ಬಳೆ ಇಟ್ಕೊಳ್ಳೋ ಫಂಕ್ಷನ. ಬಳೆ ಇಟ್ಕೊಳ್ಳೋ ಫಂಕ್ಷನ್ ಒಳಗೆ ಏನಿರ್ತೈತಪ್ಪ ಅಂದ್ರೆ ಆಜು ಬಾಜು ಏನು ಮುತ್ತೈದೆಯರು ಇರ್ತಾರೋ, ಆಮೇಲೆ ನಾವು ಯಾರ್ಯಾರಿಗೋ ಬಂದದ್ದು ಇಟ್ಟಿರ್ತೀವಲ್ಲ ಮದುವೆ ಸಂಬಂಧ, ಅವ್ರಿಗೆಲ್ಲರಿಗೂ ಕರೆದು ಬಳೆ ಇಡಿಸ್ಬೇಕಂತ ಇರ್ತೈತಿ. ಇಷ್ಟ ಅಂತ ಇರಂಗಿಲ್ಲ, ಅವ್ರಿಗೆ ಎಷ್ಟು ಮನ್ಸಿಗೆ ಬರ್ತೈತಲ್ಲ ಅಷ್ಟು ಅವ್ರು ಬಳೆ ಇಟ್ಕೋಬೋದು. ಆಮೇಲೆ ನಾನು ಬಳೆ ಇಟ್ಕೊಳತ್ತೀನಿ. ಆಮೇಲೆ ಯಾರ್ಯಾರು ಎಷ್ಟೆಷ್ಟು ಬಳೆ ಇಟ್ಕೊಂಡ್ರು ಅಂತ ನಾವು ಬರ್ಕೋಬೇಕಿರ್ತೈತಿ. ಯಾಕೆ ಬರ್ಕೋತೀವಪ್ಪ ಅಂತಂದ್ರೆ ನಾವು ಒಂದು ಬಳೆಗೆ ಇಂತಿಷ್ಟು ಅಥವಾ ಒಂದು ಡಜನ್ ಬಳೆಗೆ ಇಂತಿಷ್ಟು ಅಂಥೇಳಿ ಅಮೌಂಟ್ ಫಿಕ್ಸ್ ಮಾಡಿರ್ತೀವಿ. ನಾವು ಯಾರ್ಯಾರಿಗೆ ಎಷ್ಟೆಷ್ಟು ಇಡ್ಸ್ಯಾರ ಅಂಥೇಳಿ ಅದು ಬರ್ಕೊಂಡು ಅಂದ್ರೆ ನೆಕ್ಸ್ಟ್ ಅವ್ರಿಗೆ ನಾವು ಅಮೌಂಟ್ ಪೇ ಮಾಡೋಕೆ ಈಸಿ ಆಕೈತಿ ಅಂತ ಅಷ್ಟೇ ಬರ್ಕೋತ ಕುಂತಿರ್ತೀವಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೆ ವ್ಲಾಗ್ಸ್ ನೋಡಾತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಬ್ಸ್ಕ್ರಿಪ್ಷನ್, ಲೈಕ್, ಶೇರ್, ಕಮೆಂಟನ್ನು ನಮ್ಗೆ ಮೋಟಿವೇಶ್ನಲ್ ಆಗಿರ್ತೈತಿ ನೆಕ್ಸ್ಟ್ ವಿಡಿಯೋ ಮಾಡೋಕೆ. ಆ್ಯಂಡ್ ಬ್ಲಾಗ್ಸ್ಗಳು ಲೇಟ್ ಆಗತ್ತವು, ಯಾಕಂದ್ರೆ ನನ್ನ ಬ್ರದರ್ ಮ್ಯಾರೇಜು ಸ್ಟಾರ್ಟ್ ಆಗೈತಿ. ಆಮೇಲೆ ಅವ್ನ ಮ್ಯಾರೇಜ್ ಒಳಗೆ ನಮ್ಗೆ ಯಾವ ವಿಡಿಯೋ ಮಾಡೋಕ್ಕೂ ಆಗತ್ತಿಲ್ಲ, ಯಾಕಂದ್ರೆ ವೈದ್ಯಕೀಯವು ಸ್ವಲ್ಪ ಆರಾಮಿಲ್ಲ ಮತ್ತು ಬಡ ಎಲ್ಲ ಒಂದೇ ದಿವಸ ಅಂತ ಹಿಂಗೆ ಆಗತೈತಿ. ಸೊ ಅದಕ್ಕಾಗಿ ನನಗೆ ವ್ಲಾಗ್ಸ್ ಮಾಡೋಕ್ಕಾಗತ್ತಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.